ಒಂದು ನಿಮಿಷ ಮೇಡಮ್ ಒಂದು ರಿಯಾಕ್ಷನ್ ಮೇಡಮ್, ಮಗಳಿಗೆ ಬೇಲ್ ಸಿಕ್ಕಿದೆ ಈಗ. ಏನು ಹೇಳಿ, ಅಲ್ಲ ಬೇಲ್ ಏನಿಲ್ಲ, ಅವರು ಖುಷಿಯಾಗಿದೆ. ಮೇಡಮ್ ಹೇಳಿ, ಪರವಾಗಿಲ್ಲ, ಬೇಲ್ ಸಿಕ್ಕಿದೆ ಅದು ವಿಚಾರವಾಗಿ ಹೇಳಿ. ಬೇಲ್ ಸಿಕ್ಕಿದೆ ಮಗಳಿಗೆ, ಏನೇನು ಮೇಡಮ್? 6 ತಿಂಗಳಿಂದ ಸತತವಾಗಿ ಪ್ರಯತ್ನ ಪಟ್ಟಿರೋದ್ರಿಂದ ಸೊ ಇವತ್ತೇನಂತ ಅಂದ್ರೆ ಇವತ್ತು ನ್ಯಾಯಾಲಯ ಏನಂತಂದ್ರೆ ಮೇಡಮ್ ಕಳೆದ 6 ತಿಂಗಳಿಂದ ಜೈಲಲ್ಲಿದ್ದಾರೆ ಮಗಳು. ನಿಮಗೂ ಕೂಡ ದುಃಖ ಆಗಿತ್ತು, ಈ ಟೈಮಲ್ಲಿ ಬೇಲ್ ಸಿಕ್ಕಿದೆ, ಹೇಳಿ ಮೇಡಮ್ ಪರವಾಗಿಲ್ಲ. ಪವಿತ್ರ ಗೌಡ ಅವರ ತಾಯಿ ಇಲ್ಲಿದ್ದಾರೆ ಮೇಡಮ್. ಹೇಳಿ ಮೇಡಮ್, ಹೇಳಿ. ಆಯ್ತು ಮೇಡಮ್, ಮಾಡಿ ಎಷ್ಟು ಖುಷಿ ತಂದಿದೆ ಹೇಳಿ ಮೇಡಮ್, ಹೇಳಿ ಮೇಡಮ್. ನೀವು ಮಾತಾಡ್ಬಿಡಿ ಮೇಡಮ್. ಆಯ್ತು, ನೀವು ಮಾತಾಡ್ಬಿಡಿ. ಸರ್ ಏನಿಲ್ಲ, ಏನಂತಂದ್ರೆ ನ್ಯಾಯಾಲಯ ಇವತ್ತೇನು ತೀರ್ಮಾನ ಕೊಟ್ಟಿದೆ ಎಲ್ರಿಗೂ ಖುಷಿ ತಂದಿರತಕ್ಕಂಥ ವಿಚಾರ. ತಪ್ಪಿದೆಯೋ ಸರಿ ಇದೆಯೋ ಅದೇನಂತಂದ್ರೆ ಮುಂದಿನ ದಿನದಲ್ಲಿ ಏನಂತಂದ್ರೆ ಗೊತ್ತಾಗತ್ತೆ. ಸೊ ಇನ್ನೇನೇ ನಡೆಯೋದಿತ್ತಂದ್ರೂ ಅದು ಏನಂತಂದ್ರೆ ನ್ಯಾಯಾಲಯ ಗಮನಕ್ಕೆ ಬಿಟ್ಟಂಥದ್ದು. ಸೊ ಅಷ್ಟೇ ಸರ್. ಅವರ ತಾಯಿ ಇದ್ದಾರೆ ಮೇಡಮ್, ಅವರ ಕಣ್ಣಲ್ಲಿ ನಿಜಕ್ಕೂ ಈಗಲೂ ಕಣ್ಣು ನೀರು ತುಂಬಿಕೊಂಡಿದೆ. ಯಾಕಂದ್ರೆ ಖುಷಿಗೆ ಆಯ್ತು. ಅವರು ಪವಿತ್ರ ಗೌಡ ಅವರು ಬಿಡುಗಡೆ ಕಂಡೀಷನ್ಸ್ದು ಏನಂತಂದ್ರೆ ಅದು ನಮಗೆ ಆರ್ಡರ್ ಶೀಟ್ ಏನಂತಂದ್ರೆ ಮಂಡೇ ನಮಗೆ ಸಿಗುತ್ತೆ. ಸೊ ಅದರಲ್ಲಿ ಏನಂತಂದ್ರೆ ಇರುತ್ತೆ. ಸೊ ಅದರಲ್ಲಿ ನಾವು ತಿಳ್ಕೊಬೇಕು. ಇವತ್ತಿಲ್ಲ ಸರ್, ಇವತ್ತಿಲ್ಲ. ಯಾಕಂದ್ರೆ ಇವತ್ತು ಆರ್ಡರ್ ಅನೌನ್ಸ್ಮೆಂಟ್ ಆಗಿರೋದ್ರಿಂದ ನಮ್ಗೇನಂತಂದ್ರೆ ಮಂಡೇ ಏನಂತಂದ್ರೆ ಆರ್ಡರ್ ಶೀಟ್ ಸಿಕ್ಕದ ಮೇಲೆ ಮೇಡಮ್ ಒಂದು ಮಾತು ಹೇಳ್ಬಿಡಿ, ಒಂದು ಮಾತು ಮಾತಾಡಿ, ಎಲ್ಲರೂ ಒಂದೇ ಮಾತು ಮಾತಾಡಿ. ನಿಮ್ಮ ಮಗಳ ಜೊತೆ ಬೇಲ್ ಸಿಕ್ಕೋ ವಿಚಾರ ಏನು ಹೇಳಿ ಎಲ್ಲರಿಗೂ ಮಾತಾಡ್ಬಿಡಿ. ಒಂದು ಮಾತು ಮಾತಾಡ್ಬಿಡಿ ಮೇಡಮ್, ಮಾತಾಡ್ಬಿಡಿ. ಇಲ್ಲ ಅವರು ಸರ್ ಅವ್ರು ಏನಂತ ಖುಷಿಯಾಗಿದೆ. 6 ತಿಂಗಳಿಂದ ಮಗಳು ಜೈಲಲ್ಲಿ ಇದ್ರು, ಇತ್ತು. ಆ ಸಂದರ್ಭದಲ್ಲಿ ಏನಾಗುತ್ತೆ ಏನು ಅಂತ ಹೇಳಿ ಮೇಡಮ್, ಹೇಳಿ ಮೇಡಮ್, ಹೇಳಿ ಮೇಡಮ್, ಹೇಳಿ ಮೇಡಮ್. ಒಂದು ಮಾತಾಡ್ಬಿಡಿ, ಆಮೇಲೆ ಅವೆರದು ಇನ್ ಮಾಡೋಣ. ಇಲ್ಲ ಸರ್, ಏನಂತಂದ್ರೆ ಅವ್ರು ಮಾತಾಡಿದ್ದಾರೆ. ಅವ್ರಿಗೇನಂತಂದ್ರೆ ಖುಷಿಯಾಗಿದೆ. ಪವಿತ್ರ ಗೌಡ ಹೇಳಿ ಸರ್. ಮಗಳು ಇವಾಗ ಹೊರಗಡೆ ಬರ್ತಾರೆ, ಮಗಳು ಈಗ ಸಿಕ್ಕಿರೋದ್ರಿಂದ ಈ ವಿಚಾರವಾಗಿ ಸರ್ ಇಲ್ಲ ಸರ್, ಇವತ್ತು ರಿಲೀಸ್ ಆಗಲ್ಲ ಸರ್. ಏನಂತಂದ್ರೆ ನಮಗೆ ಆರ್ಡರ್ ಶೀಟ್ ಸಿಗಬೇಕು. ಸೋಮವಾರ ನಮ್ಗೆ ಆರ್ಡರ್ ಸಿಗುತ್ತೆ. ಅದಾದ್ಮೇಲೆ ಏನಂತ ಅಂದ್ರೆ ಅವ್ರು ರಿಲೀಸ್ ಆಗ್ತಾರೆ ಸರ್. ಇಲ್ಲ ಸರ್, ಇಲ್ಲ ಸರ್. ಷರತ್ತುಗಳೇನಂದ್ರೆ ಅದು ಆರ್ಡರ್ ಶೀಟಲ್ಲಿ ಇರುತ್ತೆ. ಸೊ ಅದಾದ್ಮೇಲೆ ಏನಂತಂದ್ರೆ ನಾವು ಹೇಳ್ತೀವಿ ಸರ್, ಯಾಕಂದ್ರೆ ಆರ್ಡರ್ ಶೀಟ್ ಪ್ರಿಂಟ್ ಆಗಬೇಕು. ಸೊ ಸರ್ ಯಾವ ಗ್ರೌಂಡ್ಸು ಅನ್ನೋದಕ್ಕಿಂತ ಹೆಚ್ಚಾಗಿ ಏನಂತಂದರೆ ಅವ್ರದ್ದು ಕೆಲವೊಂದು ಏನಂತಂದರೆ ಪಾಯಿಂಟ್ಸು ಲೀಗಲ್ ರಿಲೇಟೆಡ್ ಏನಂತಂದರೆ ಯಾವುದೇ ರೀತಿಯಂಥ ಕೆಲವೊಂದು ಮೂಲ ದಾಖಲಾತಿಗಳು ಮತ್ತು ಏನಂತಂದ್ರೆ ಅದಕ್ಕೆ ರಿಲೇಟೆಡ್ ಯಾವುದೇ ಥರದ ವಿಟ್ನೆಸ್ಸು ಅದೆಲ್ಲ ಇಲ್ಲದೆ ಇರೋದ್ರಿಂದ ಎಲ್ಲ ಗ್ರೌಂಡ್ಸ್ನ ನ್ಯಾಯಾಲಯ ನೋಡಿ ಸೊ ನಮಗೆ ತೀರ್ಮಾನ ಏನಂತಂದರೆ ಸರ್ ಹೆಣ್ಮಗು ಅಂತ ಬೇಲಿ ಎಲ್ಲೂ ಕೊಡೋಕ್ಕಾಗಲ್ವಲ್ಲ ಸರ್. ನ್ಯಾಯಾಲಯಕ್ಕೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಸೊ ಅದ್ರೇನಂತಂದರೆ ಅವ್ರದ್ದು ಆ ಇನ್ಸಿಡೆಂಟಲ್ಲಿ ಪಾತ್ರ ಏನಿದೆ ಅನ್ನೋದ್ರ ಮೇಲೆ ಏನಂತಂದರೆ ಸರ್ ಸಿಂಗಲ್ ಪೇರೆಂಟ್ ಅಂತ ಕೋರ್ಟ್ ಗಮನಕ್ಕೆ ತರಬೇಕಾಗಿತ್ತು. ಸೊ ಹಂಗಾಗಿ ತಂದಿದ್ದೀವಿ ಬಿಟ್ರೆ. ಬಟ್ ಏನಂತಂದರೆ ಆ ಗ್ರೌಂಡಿಂದ ಯಾವುದೇ ಕಾರಣಕ್ಕೂ ಏನಂತಂದರೆ ನಮಗೆ ಬೇಲ್ ಅಂತೂ ಕೊಟ್ಟಿಲ್ಲ ಸರ್. ಇಲ್ಲ ಸರ್, ಮಂಡೇ ಸರ್, ಮಂಡೇ ಶಿಲ್ಪಾ ಅಂತ ಸರ್. ಓಕೆ ಓಕೆ ಓಕೆ.